ಕಲ್ಲಿಂದ ಹೆಂಗ್ ಹುಟ್ಟಕ್ ಸಾಧ್ಯ? ಅದು ಕಲ್ಲಲ್ಲ. ಒಬ್ಬ ವಿಜ್ಞಾನಿಯಾಗಿ ನೀವು ಇದನ್ನ ಹೆಂಗ್ ನೋಡ್ತೀರಾ? ಲಿಂಗದಿಂದ ರೇಣುಕರು ಉದಯವಾದ್ರು 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಲಿಂಗಾಯತರು ಮೂರ್ತಿ ಪೂಜೆ ಮಾಡೋದು ತಪ್ಪೆ ಅಂತ ಒಂದು ವಿಡಿಯೋ ಹಾಕಿದ್ವಿ. ಅದರಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಇವರು ಅರಿವಿನ ಪ್ರಭೆ ಅಂತ ಒಂದು ಅಕೌಂಟಿಂದ ಕಲ್ಲಿನಿಂದ ರೇಣುಕರು ಹುಟ್ಟಿದ ಸತ್ಯವನ್ನ ತಿಳಿಸ್ಕೊಡಿ ಅಂತ ಸುಮಾರು ಜನ ಅದಕ್ಕೆ ಥಮ್ಸ್ ಅಪ್ ಮಾಡಿದ್ದಾರೆ. ಅಂದ್ರೆ ಅದು ಜನರ ಮನಸ್ಸಲ್ಲಿ, ನಮ್ಮ ವೀಕ್ಷಕರ ಮನಸ್ಸಲ್ಲಿ ಅದೊಂದು ಪ್ರಶ್ನೆ ಇದೆ, ಹೆಂಗೆ ಲಿಂಗದಿಂದ ರೇಣುಕಾಚಾರ್ಯರು ಉದ್ಭವ ಆದ್ರು ಅಂತ ಹೇಳಿ ನಾವು ಕೇಳ್ತೀವಿ. ಸೊ ಅದ್ ಹೆಂಗ್ ಸಾಧ್ಯ? ಇದು ನಿಜವಾಗ್ಲೂ ಸಾಧ್ಯನಾ? ನೀವು ಒಬ್ಬ ಸೈಂಟಿಸ್ಟ್ ಅಂತ ಹೇಳ್ತೀರಾ, ಈಗ ಒಬ್ಬ ವಿಜ್ಞಾನಿಯಾಗಿ ನೀವು ಇದನ್ನ ಹೆಂಗ್ ನೋಡ್ತೀರಾ? ನಿಮ್ಗೇನ್ ಅನ್ಸುತ್ತೆ? ಈಗ ಪ್ರಶ್ನೆಯನ್ನು ಅತ್ಯಂತ ಉಚಿತವಾಗಿ ಕೇಳ್ಯಾರ. ಅಂದ್ರೆ ಲಿಂಗದಿಂದ ಹೆಂಗೆ ಉದ್ಭವಿಸಿದ್ರು ಅಂತ, ಕಲ್ಲಿನಿಂದ ರೇಣುಕರು ಹುಟ್ಟಿದ ಕಥೆಯನ್ನು ಹೇಳಿ ಅಂತ ಕೇಳ್ಯಾರ. ಈ ಮನಸ್ಸಿನಲ್ಲಿ ಯಾಕೆ ಗೊಂದಲ ಇದೆ ಅಂತ ಹೇಳಿದ್ರೆ, ಇದ್ರ ಹಿಂದೆ ಒಂದು ರೀತಿಯ ಪ್ರಶ್ನೆಯನ್ನ ಈಗ ಅಲ್ಲಿ ಬಹಳಷ್ಟು ಜನ ಕೇಳಿ ಅವ್ರ ಮನಸ್ಸಿನಲ್ಲಿ ಆ ರೀತಿ ಬಂದಿದೆ. ಒಂದು ಕುಚೋದ್ಯದ ಪ್ರಶ್ನೆಯನ್ನು ಕೇಳ್ತಾರೆ, ಕಲ್ಲಿನಿಂದ ಮನುಷ್ಯ ಹುಟ್ಟಲಿಕ್ಕೆ ಸಾಧ್ಯನಾ ಅಂತ ಮೂಲವಾಗಿ ಅದು ಕೇಳುವಂಥದ್ದು. ಈ ಬೇರೆ ಚಾನಲ್ ಕೂಡ ಕೇಳಿದಾರೆ. ವಿಜ್ಞಾನಿಯಾಗಿ ಕಲ್ಲಿನಿಂದ ಮನುಷ್ಯ ಹುಟ್ಟಿದ್ದನ್ನು ಹೆಂಗ್ ಒಪ್ತೀರಾ? ಇದು ವೈಜ್ಞಾನಿಕವಾಗಿ ಅರ್ಥ ಮಾಡ್ತಾರೆ, ಲಾಜಿಕಲಿ ಒಂದು ಸಹಜವಾಗಿ ಅನ್ಸ್ಬಿಡುತ್ತೆ. ಇದೇನು ಅವೈಜ್ಞಾನಿಕನ ಇದೊಂದು ಅಂತ ಅನ್ಸ್ಬಿಡುತ್ತೆ. ಹೌದು. ಆದ್ರೆ ಸರಿಯಾದ ನೋಡಿದ್ರೆ ವಿಜ್ಞಾನಕ್ಕೆ ಡೆಫಿನೇಷನ್ ನಾವು ಏನಿದ್ರು ವಿಧಿವತ್ ಜ್ಞಾನ ಅಂತ. ವಿಜ್ಞಾನಕ್ಕೆ ವಿಧಿವತ್ ಜ್ಞಾನ ಅಥವಾ ವಿಶೇಷವಾದ ಜ್ಞಾನ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಹೆಂಗ್ ಕಾಣಿಸಿದ್ರು ಒಳಗಡೆ ಬೇರೆ ರೀತಿ ಕಾಣುತ್ತೆ, ಅದಕ್ಕೆ ವಿಧಿವತ್ ಜ್ಞಾನ ಅಂತ ಹೇಳಿದ್ರು. ಈಗ ಹಂಗ್ ಕೇಳೋಂತವ್ರಲ್ಲಿ ಒಂದು ಕುಚೋದ್ಯ ಇದೆ. ಮೊದಲು ನಾವು ಪ್ರಶ್ನೆ ಯಾಕೆ ಕೇಳ್ತಾರೆ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಸ್ವಲ್ಪ ಉತ್ತರ ಹೇಳ್ತೀನಿ. ಕುಚೋದ್ಯ ಏನಿದೆ ಅಂತ ಇವರಲ್ಲ, ಈ ಪ್ರಶ್ನೆಯ ಮೂಲ ಪ್ರಶ್ನೆ ಏನಿದೆ ಇವ್ರು ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಕೇಳಿದ್ದಾರೆ. ಅವ್ರಿಗೆ ಪ್ರಶ್ನೆ ನಿಜವಾಗ್ಲೂ ಹೆಂಗ್ ಸಾಧ್ಯ ಹಿಂದೆ ಕುಚೋದ್ಯದ ಪ್ರಶ್ನೆ ಕೇಳ್ತಾರೆ. ಅದ್ರ ಆ ಕುಚೋದ್ಯದ ಪ್ರಶ್ನೆಯಿಂದ ಎಲ್ಲರ ಮನಸ್ಸಲ್ಲೂ ಈ ತರ ಒಂದು ಭಾವನೆ ಉತ್ಪತ್ತಿ. ಅವಹೇಳ ಮಾಡೋದು ಏನಿದೆ ಸಾಧ್ಯನಾ? ಅಲ್ಲಲ್ಲ, ಪ್ರಶ್ನೆನೇ ಗಮನಿಸಿದ್ರೆ ನಾವು ಹೇಳೋದು ಲಿಂಗದಿಂದ ರೇಣುಕರು ಉದ್ಭವ ಬಂದ್ರು, ಅವ್ರು ಹೇಳೋದು ಕಲ್ಲಿನಿಂದ ಮನುಷ್ಯ ಹುಟ್ಟುತ್ತಾರ. ಅದು ಕಲ್ಲಲ್ಲ. ಒಂದು ಮೊದಲನೇ ಲೇಯರ್ ಅಲ್ಲಿ ನೋಡಿದ್ರೆ ಅದು ಕಲ್ಲಲ್ಲ. ಕಲ್ಲಿಗೂ ಲಿಂಗಕ್ಕೂ ವ್ಯತ್ಯಾಸ ಇದೆ. ಲಿಂಗ ಕಲ್ಲು ಒಂದು ಅನ್ನೋಂಥವ್ರಿಗೆ ಲಿಂಗಾಯತರ ಅನ್ಸ್ಕೊಳ್ಳೋಕೆ ಯಾವತ್ತೇ ಅರ್ಹತೆ ಇರೋದಿಲ್ಲ. ಲಿಂಗ ಗೊತ್ತಿರಬೇಕು. ಇದನ್ನ ನಾವು ಕಲ್ಲಲ್ಲ ಕಟ್ಕೊಂಡು ಓಡೋದು, ಕಲ್ಲಲ್ಲ ಪೂಜೆ ಮಾಡೋದು ಲಿಂಗವನ್ನ. ಆದ್ರೆ ಉದ್ಭವ ಆಗೋದು ರೇಣುಕರು, ಅದೊಂದು ಶಕ್ತಿ. ಹಂಗೆ ಒಂದು ಅದನ್ನ ಕುಚೋದ್ಯನ ಇದೆ. ಅದನ್ನ ಬಿಟ್ಟರೆ ಕುಚೋದ್ಯವನ್ನು ಬಿಟ್ಟು ನಾವು ನೇರವಾಗಿ ನೋಡ್ತಾ ಹೋಗೋಣ ಪ್ರಶ್ನೆಯಲ್ಲಿ ಏನಿದೆ, ಲಿಂಗದಿಂದ ಹೆಂಗ್ ಬರ್ಲತ್ತೆ ಅಂತ. ಸಾಧ್ಯನಾ ಒಬ್ಬ ಮನುಷ್ಯ ಹುಟ್ಟಕ್ ಸಾಧ್ಯ? ಮೊದಲನೇ ಅರ್ಥದಲ್ಲಿ ಅವ್ರ ಕುಚೋದ್ಯಕ್ಕೆ ಉತ್ತರ ಕೊಡೋಣ. ಕಲ್ಲಿನಿಂದ ಉದ್ಭವ ಆಗ ಸಾಧ್ಯ. ಈಗ ಕಲ್ಲಿನಿಂದ ಶಕ್ತಿ ಉದ್ಭವ ಆಗಿರೋದು. ಅವರು ಮನುಷ್ಯರಲ್ಲ, ಮನುಷ್ಯ ಕೂತ್ರು ಒಂದು ಶಕ್ತಿ ಪ್ರಕಟ ಆಗಿರೋದು. ಕಲ್ಲಲ್ಲಿ ಶಕ್ತಿ ಇರುತ್ತಾ? ಉತ್ತರ ಕೇಳಿದ್ರೆ ಹೌದು. ನಾವು ಗ್ಯಾಸ್ ಲೈಟರ್ ಹಚ್ಚಬೇಕಾದ್ರೆ ಹಿಂದೆ ಲೈಟರ್ ಹಚ್ತೀವಿ ಗ್ಯಾಸ್ ಅಲ್ಲಿ, ಅದ್ರ ವಿಜ್ಞಾನ ನೋಡ್ಬೇಕಾದ್ರೆ ಹಿಂದೆ ಏನಿದೆ. 2 ಕ್ವಾರ್ಟ್ಸ್ ಕಲ್ ಇತ್ತು ಮೊದಲು. ಆ ಕ್ವಾರ್ಟ್ಸ್ ಕಲ್ ಒಂದಕ್ಕೊಂದು ತಾಕದಾಗ ಅಲ್ಲಿ ಕಿಡಿ ಬರ್ತದೆ, ಬೆಂಕಿ ಹುಟ್ಟಿದ್ದೆ ಹಂಗೆ. ಅಲಮಾರಿಗಳು ಕಾಡು ಜನರೆಲ್ಲ ಹಿಂಗೆ ಕಲ್ಲು ಉಜ್ಜಿ ಬೆಂಕಿ ಹಚ್ಚೋದೆಲ್ಲ ಸಾಮಾನ್ಯ ಜ್ಞಾನ. ಸಾಮಾನ್ಯದಲ್ಲಿ ಕಲ್ಲಿಂದ ಶಕ್ತಿ ಬಂದೇ ಬರ್ತದೆ. ಇನ್ನು ನಾವು ಕ್ವಾಂಟಮ್ ಫಿಸಿಕ್ಸ್ ಲೆವೆಲ್ ನೋಡೋದು ಇದು ಸತ್ಯ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಇವತ್ತು ವಿಜ್ಞಾನ ಅದನ್ನು ಪ್ರೂವ್ ಮಾಡಿ ತೋರಿಸಿದೆ. ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನ ಪ್ರೂವ್ ಮಾಡಿ ತೋರಿಸಿದೆ. ಈಗ ಪ್ರಕಟ ಆಗುವಂತದ್ದು ಸತ್ಯ ಅನ್ನೋದನ್ನ. ಅಂದ್ರೆ ಏನು ಅದನ್ನ ತೋರ್ಸೋಣ. ಅದಕ್ಕೆ ಮುಂಚೆ ನಾವು ಮೊದಲು ಇದನ್ನ ಅವ್ರ ಪ್ರಶ್ನೆ, ಕಲ್ಲಿನಿಂದ ಮನುಷ್ಯ ಹುಟ್ಟಲಿಕ್ಕೆ ಸಾಧ್ಯನಾ, ಇದು ವೈಜ್ಞಾನಿಕನ ಅನ್ನೋದಕ್ಕೆ ಮಾತ್ರ ಉತ್ತರ. ಈಗ ವೈಜ್ಞಾನಿಕನ ಅಂತ ನೋಡಕ್ಕೆ ವಿಜ್ಞಾನದ ರೂಪದಲ್ಲಿ ನೋಡಿದ್ರೆ ಒಂದು 4ನೇ ಕ್ಲಾಸ್ ಒಂದು ವಿಜ್ಞಾನ ಓದಿರುವಂತ ಒಂದು ಹುಡುಗ ಅರ್ಥ ಆಗುವಂತ ಒಂದು ಪ್ರಶ್ನೆಗೆ ಒಂದು ಉತ್ತರ ಏನಂತ ಹೇಳಿದ್ರೆ, ನೀವು ಕಲ್ಲನ್ನಾದ್ರೂ ನೋಡಿ ಮನುಷ್ಯರನ್ನಾದ್ರೂ ನೋಡಿ, ಅಲ್ಲಿ ಇರುವಂತದ್ದು ಬೇರೆ ಬೇರೆ ಎಲಿಮೆಂಟ್ಸ್. ಈ ಬೇರೆ ಬೇರೆ ಎಲಿಮೆಂಟ್ಸ್ ಇದ್ರೂ ಕೂಡ ಅದರಲ್ಲಿ ಕಲ್ಲಲ್ಲಿರುವಂಥದ್ದೇನೋ ಸಿಲಿಕಾನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ, ಅದೇನೋ ನಮ್ಮಲ್ಲಿ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಇದೆಲ್ಲ ಸೇರಿ ಕಾರ್ಬೋಹೈಡ್ರೇಟ್ಸ್ ಆಗಿ ಇರುವಂಥವು. ಇವೆರಡು ಬೇರೆ ಬೇರೆ ಎಲಿಮೆಂಟ್ಸ್ ಅಂತ ಅನಿಸುತ್ತೆ. ಹೌದು. ಅದು ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ನೋಡಿದ್ರೆ ಈ ಕಾರ್ಬನ್ ಆಗಿರಲಿ, ಹೈಡ್ರೋಜನ್ ಆಗಿರಲಿ, ಯಾವುದೇ ಒಂದು ಇದಾಗಿರಲಿ ಎಲಿಮೆಂಟ್ಸ್ ಯಾವ್ದು ಅದ್ರ ಒಳಗಡೆ ಏನ್ರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಎಲ್ಲವೂ ಮಾಡಲ್ಪಟ್ಟಿರೋದು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳಿಂದ. ಈ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳ ಕಾಂಬಿನೇಷನ್, ಒಂದು ಕಾಂಬಿನೇಷನ್ ಹೈಡ್ರೋಜನ್ ಆಗ್ತದೆ, ಇನ್ನೊಂದು ಕಾಂಬಿನೇಷನ್ ಕಾರ್ಬನ್ ಆಗ್ತದೆ. ಎಲ್ಲವೂ ಮಾಡೋದು ಒಂದೇ ವಸ್ತು. ಇನ್ನೂ ಸರಳವಾಗಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಮಗುವನ್ನು ಒಂದು ಮಣ್ಣಿಂದ ಮಾಡಿರುವಂತ ಒಂದು ಅಂಗಡಿ ಕರ್ಕೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಅಂಗಡಿಲಿ ಎಲ್ಲ ಬರೀ ಈ ಲಿಂಗಗಳು ಮಾಡಿಟ್ಬಿಡ್ತಾರೆ, ಲಿಂಗಗಳನ್ನೇ ಮಾಡಿಟ್ಟು ಮಣ್ಣಿಂದ. ಈ ಮಗುಗೆ ಏನಂತ ಬರೀ ಅವನು ಮಣ್ಣು ಏನು ಜಡಿ ಮಣ್ಣಿಂದ ಜಡಿ ಮಣ್ಣಿಂದ ಮಾಡಿರುವಂತ ಮಗುಗೆ ಲಿಂಗಗಳನ್ನು ನೋಡುತ್ತೆ. ನನಗೆ ಗಣೇಶ ಬೇಕು ಅಂತ ಕೂತ್ಕೊಂಡು ಇವನೇನ್ ಮಾಡ್ತಾನೆ, ಹಿಂದಕ್ಕೆ ಹೋಗ್ತಾನೆ, ಒಂದು ಲಿಂಗ ತಗೊಂಡ್ ಹೋಗ್ತಾನೆ ಅಂತ ಮಣ್ಣು ಮುಗ್ದೋಗಿರುತ್ತೆ. ಇದೇ ಮಣ್ಣು ಒಂದು ಲಿಂಗ ತೆಗೆದುಕೊಂಡು ಹೋಗ್ತಾನೆ, ಈಜೆ ಗಣೇಶನ್ ತಗೊಂಡ್ಬರ್ತಾನೆ.
ಎಂತ ದೊಡ್ಡ ಮ್ಯಾಜಿಕ್, ಲಿಂಗದಿಂದ ಗಣೇಶ ಆಗ್ಬಿಟ್ಟು ಅಂದ್ರೆ ಹಸಿ ಇತ್ತು ಅಂತ ಅನ್ಕೋಣ ಈಗ. ಆಸೆ ಇತ್ತು ಅಂತ ಎಂತ ದೊಡ್ಡ ಮ್ಯಾಜಿಕ್ ಅನ್ಸುತ್ತೆ. ಬಟ್ ಗೊತ್ತಿರೋ ವಿಜ್ಞಾನ ಗೊತ್ತಿರೋ ಅದು ಸಿಂಪಲ್. ಹಂಗೆ ಇದ್ರ ವೈಜ್ಞಾನಿಕವಾಗಿ ನೋಡಿದ್ರೆ ಇದು ಅಜ್ಞಾನದ ಪ್ರಶ್ನೆ, ಕಲ್ಲಿನಿಂದ ಮನುಷ್ಯ ಅನ್ನೋದು. ಸರಿಯಾದ ರೀತಿಯಲ್ಲಿ ನೋಡಿದ್ರೆ ಎಲ್ಲ ಒಂದೇ ಮೆಟೀರಿಯಲ್ ಇಂದ ಆಗಿರುವಂತದ್ದು. ಹೆಂಗೆ ಅದು ಎರಡು ಕೂಡ ಮಣ್ಣಿನಿಂದ ಆಗಿದೆಯಲ್ಲ, ಹಂಗೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳಿಂದನೇ ಎರಡು ಆಗಿರುವಂತದ್ದು. ಅಂದ್ರೆ ಬಹಳ ಮೂಲ ಎನರ್ಜಿ ಲೆವೆಲ್ ಹೋದ್ರೆ ಹೌದು, ಎಲ್ಲದು ಪ್ರೋಟಾನ್ ನ್ಯೂಟ್ರಾನ್. ಇನ್ನೂ ಮೂಲ ಕ್ವಾಂಟಮ್ ಫಿಸಿಕ್ಸ್ ಸಿಗೋದು ಸ್ಟ್ರಿಂಗ್ ಥಿಯರಿ ಬರುತ್ತೆ. ಅಲ್ಲಿ ಹೇಳ್ತೀನಿ. ಅದಕ್ಕೆ ಮುಂಚೆ ಈ ಒಂದು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ನೋಡಿದ್ರೆ ಹಂಗಾದ್ರೆ ಹೈಡ್ರೋಜನ್ ಒಂದ್ ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಆಗ್ಬೋದಾ? ಅದಕ್ಕೂ ವಿಜ್ಞಾನದಲ್ಲಿ ಉತ್ತರ ಇದೆ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಏನ್ ಬರ್ತಲ್ಲ, ಅದು ಒಂದು ರೇಡಿಯೋ ಆಕ್ಟಿವ್ ಕಾರ್ಬನ್ 40 ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಹೇಳ್ತೀವಿ. ಅದು ಎಷ್ಟೋ ವರ್ಷಗಳಾದ್ಮೇಲೆ ಅದ್ರ ರೇಡಿಯೋ ಆಕ್ಟಿವಿಟಿ ಬರ್ತಾ ಬೇರೆ ಬೇರೆ ಎಲಿಮೆಂಟ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಶಕ್ತಿಯನ್ನ ತೆಗೆಯೋದ್ರ ಮೂಲಕ ದೊಡ್ಡ ಒಂದ್ ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಕನ್ವರ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ. ಅದ್ರ ಶಕ್ತಿಯನ್ನು ಸರಿಯಾದ ರೂಪಾಂತರ ಮಾಡಬಹುದು, ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ರೂಪಾಂತರ ಮಾಡಬಹುದು ಅಂತ ಇದೊಂದು ವೈಜ್ಞಾನಿಕ ಸಾಧ್ಯತೆ ಈ ಹಂತದಲ್ಲಿ. ಕಲ್ಲು ಮನುಷ್ಯ ಅನ್ನೋದಲ್ಲ, ಅದ್ರ ಕಲ್ಲು ಅಲ್ಲ ಮನುಷ್ಯನೂ ಅಲ್ಲ. ಸರಿಯಾದ ಉತ್ತರ ನೋಡ್ಬೇಕಂದ್ರೆ ಅದೊಂದು ಶಕ್ತಿ ಪ್ರಕಟ ಆಗೋದಂತ. ಇವರು ಪ್ರಕಟ ಆಗಿದ್ದಂತ ಒಂದು ಸೈನ್ಸ್ಗೆ ನಮ್ಮಲ್ಲಿ ಇದನ್ನ ನಮಗೆ ಕ್ವಾಂಟಮ್ ಲೀಪ್ ಅಂತ ಕರಿತೀವಿ. ಮತ್ತೆ ಕ್ವಾಂಟಮ್ ಲೀಪ್ ಅಂತ ಹೇಳಿದ್ರೆ ಈ ಒಂದ್ ಕಡೆಯಿಂದ ಪ್ರಕಟ ಆಗಿ ಅಪ್ರಕಟ ಆಗೋದು ಹೆಂಗೆ, ಕ್ವಾಂಟಮ್ ಟರ್ನಿಂಗ್ ಅಂತ ಬರ್ತದೆ. ಸ್ವಲ್ಪ ಮೈಂಡ್ ಬೆಂಡಿಂಗ್ ಕಾನ್ಸೆಪ್ಟ್. ತುಂಬಾ ಸರಳವಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನಮ್ಮ ಮನೇಲಿ ಎಲ್ಲರೂ ಟ್ಯೂಬ್ಲೈಟ್ ಉಪಯೋಗಿಸಿರ್ತೀವಿ. ಹಳೆ ಕಾಲದ ಟ್ಯೂಬ್ಲೈಟ್ ಹೆಂಗ್ ವರ್ಕ್ ಮಾಡೋ, ಆ ಟ್ಯೂಬ್ಲೈಟ್ ಅಲ್ಲಿ ಅದೊಂದು ಪ್ರಕ್ರಿಯೆ ಆಗ್ತದೆ. ಪ್ರಕಟ ಆಗೋದು ಅಪ್ರಕಟ ಆಗೋದು ಪ್ರಕ್ರಿಯೆ ಒಂದು ನಡೀತಾ ಇದೆ. ಅದನ್ನ ಕ್ವಾಂಟಮ್ ಲೀಪ್ ಅಂತ ಕರಿತೀವಿ. ಇದರಲ್ಲಿ ಕ್ವಾಂಟಮ್ ಅಂತ ಹೇಳಿದ್ರೆ ಯೋಗದಲ್ಲಿ ಅಣಿಮಾ ಸಿದ್ಧಿ, ಅಣಿಮಾ ಅಂದ್ರೆ ಅಣು ಆಗೋದು ಅಂತ ಹೇಳಿ, ಅತ್ಯಂತ ಸೂಕ್ಷ್ಮ ಕಣ ಆಗೋದು, ಕ್ವಾಂಟಮ್ ಪಾರ್ಟಿಕಲ್ ಆಗೋದನ್ನ ಅಣಿಮಾ ಸಿದ್ಧಿ ಅಂತ ಕರಿತೀವಿ. ಯೋಗದ ಸಿದ್ಧಿಗಳಲ್ಲಿ ಒಂದು. ಯೋಗದಲ್ಲೂ ಇದೆ, ಆಲ್ರೆಡಿ ಇದೆ. ಅಣಿಮಾ ಸಿದ್ಧಿ ಅಂತ. ಸಣ್ಣ ಅಣು ಆದಾಗ ನೀವು ಯಾವುದೇ ಬ್ಯಾರಿಯರ್ ಇಲ್ಲದೆ ಅದ್ರ ಮೂಲಕ ಹೋಗ್ಬೋದು ಅಂತ ಇದೆ. ಹನುಮಂತ ಕೂಡ ಲಂಕೆಗೆ ಹೋದಾಗ ಲಂಕಾದೇವಿ ನಿಂತಿರ್ತಾರೆ, ದ್ವಾರ ಇರುತ್ತೆ, ಹೆಂಗ್ ಪ್ರವೇಶ ಮಾಡ್ತಾನೆ ಅಂದ್ರೆ ಅವನು ಅಣಿಮಾ ಸಿದ್ಧಿಯನ್ನು ಬಳಸಿ ಸಣ್ಣನಾಗ ಹನುಮಂತನಿಗೆ ಅಷ್ಟಮಾ ಸಿದ್ಧಿಗಳು, ಅಣಿಮಾ ಸಿದ್ಧಿ ಬಳಸೋನು ಹೊರಗಡೆ. ಹಿಂಗೆ ಯೋಗದ ಒಂದು ಸಿದ್ಧಿ ಇದೆ. ಆ ಸಿದ್ಧಿಯನ್ನು ಬಳಸಿ ಅಣು ಆಗ್ಬೋದು. ಅಣು ರೂಪದಲ್ಲಿ ಈಗ ನಾವು ಕ್ವಾಂಟಮ್ ಫಿಸಿಕ್ಸ್ ಬಂದ್ರೆ ಇದು ಹೆಂಗೆ ಕ್ವಾಂಟಮ್ ಫಿಸಿಕ್ಸ್ ಹೆಂಗ್ ವರ್ಕ್ ಆಗುತ್ತೆ, ಕ್ವಾಂಟಮ್ ಲೀಪ್ ಅಂತ ಕರಿತೀವಿ. ನಾವೊಂದು ಈ ಟ್ಯೂಬ್ಲೈಟ್ ಇರ್ತದಲ್ಲ, ಟ್ಯೂಬ್ಲೈಟ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಆರ್ಗಾನ್ ಮತ್ತೆ ಈ ಮರ್ಕ್ಯೂರಿ ಗ್ಯಾಸ್ ಇರ್ತದೆ, ಗ್ಯಾಸ್. ಆ ಗ್ಯಾಸ್ ಅಲ್ಲಿ ನಾವು ಕರೆಂಟ್ ಆನ್ ಮಾಡಿದಾಗ ಒಂದು ಸ್ಪಾರ್ಕ್ ಹೋಗುತ್ತೆ. ಈ ಸ್ಪಾರ್ಕ್ ಹೋದಾಗ ಆ ಗ್ಯಾಸ್ ಅಲ್ಲಿ ಎನರ್ಜಿ ಶಕ್ತಿ ಹೋಗುತ್ತೆ. ಆ ಶಕ್ತಿ ಹೋದಾಗ ಅಲ್ಲಿ ಏನಾಗುತ್ತೆ, ಅಲ್ಲಿರುವಂತ ಒಂದು ಮರ್ಕ್ಯೂರಿ ಗ್ಯಾಸ್ ಇರ್ತದೆ. ಆ ಗ್ಯಾಸ್ ಅಲ್ಲಿ ಈ ಸುತ್ತಲೂ ಎಲೆಕ್ಟ್ರಾನ್ ಇರುತ್ತೆ, ಮಧ್ಯ ನ್ಯೂಟ್ರಾನ್ ಇರುತ್ತೆ, ಮೇಲ್ಗಡೆ ಎಲೆಕ್ಟ್ರಾನ್ ಇರುತ್ತೆ. ಈ ಎನರ್ಜಿ ಹೆಚ್ಚು ಎನರ್ಜಿ ಕೊಟ್ಟಾಗ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಆ ಒಂದು ಆಟಮ್ ಇಲ್ಲಿದ್ದು ಅಲ್ಲಿಗೆ ಹೋಗುತ್ತೆ. ಇದು ಜಂಪ್ ಆಗುತ್ತೆ, ಎಲೆಕ್ಟ್ರಾನ್ ಜಂಪ್ ಲೀಪ್ ಅಂತ ಕರಿತೀವಿ. ಜಂಪ್ ಅಲ್ಲ, ಅದು ನೋಡ್ಬೇಕದು. ಆ ಒಂದು ಎಲೆಕ್ಟ್ರಾನ್ ಮೇಲಕ್ಕೆ ಹೋಗುತ್ತೆ, ಮತ್ತೆ ವಾಪಸ್ ಬರ್ಬೇಕಾದ್ರೆ ಅಲ್ಟ್ರಾವೈಲೆಟ್ ರೈಸ್ ಬಿಡುತ್ತೆ. ಅದು ಈಚೆ ಬಂದಾಗ ಫಾಸ್ಫರ್ ಇರ್ತದೆ ಮೇಲ್ಗಡೆ, ಆ ಅಲ್ಟ್ರಾವೈಲೆಟ್ ರೈಸ್ ನ ಬೆಳಕಾಗಿ ಮಾಡಿ ಕೊಡುತ್ತೆ. ಇದು ಅದರಲ್ಲಿರೋ ಸೈನ್ಸ್. ಅದ್ರೊಳಗಡೆ ಎಲೆಕ್ಟ್ರಾನ್ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೆಂಗ್ ಹೋಗುತ್ತಲ್ಲ ಮೂವ್ ಮಾಡಿದಾಗ, ಈಗ ನಾವೇನ್ ಅನ್ಕೊಂತೀವಪ್ಪ, ನಾವು ಅದಕ್ಕೆ ಶಕ್ತಿ ಕೊಟ್ವಿ ಮೇಲಕ್ಕೆ ಹೋಯ್ತು ಅಂತ. ಹೆಂಗೆ ನಾವೀಗ ರಾಕೆಟ್ಗೆ ಬೆಂಕಿ ಹಚ್ಚಿದ್ರೆ ಇಲ್ಲಿ ಒಂದೇ ಮೋಡೆಯಿಂದ ಎರಡನೇ ಮಾಡಿಗೆ ಹೋಯ್ತು, ಹಿಂಗ್ ಮೇಲಕ್ಕೆ ಹೋಯ್ತು. ಕೆಳಕ್ ಬಿಡ್ಬೇಕಾದ್ರೆ ಮತ್ತೆ ಲೈಟ್ ಬೀಳ್ತು ಅಂತ ಅನ್ಕೊಂತೀವಿ. ಆದ್ರೆ ಅಲ್ಲಿ ಸ್ಟಡಿ ಮಾಡಿದಾಗ ಅದು ಹಿಂಗೆ ರಾಕೆಟ್ ಹೋದಂಗ್ ಹೋಗಲ್ಲ. ಅದು ಎಲೆಕ್ಟ್ರಾನ್ ಇಲ್ಲಿ ಮಾಯ ಆಗ್ಬಿಡುತ್ತೆ, ಅಲ್ಲಿ ಪ್ರಕಟ ಆಗ್ಬಿಡುತ್ತೆ. ಟ್ಯೂಬ್ಲೈಟ್ ಒಳಗಡೆ ಎಲ್ಲದಾಗೋದಂತ ಇದೆ ಪ್ರಕ್ರಿಯೆ. ಒಂದ್ ಕಡೆ ಎಲೆಕ್ಟ್ರಾನ್ ಮಾಯ ಆಗಲ್ಲಿ ಪ್ರಕಟ ಆಗುತ್ತೆ, ಇಲ್ಲಿ ಅಪ್ರಕಟ ಆಗುತ್ತೆ, ಅಲ್ಲಿ ಪ್ರಕಟ ಆಗ್ಬಿಡುತ್ತೆ. ಇದನ್ನ ಕ್ಲಾಸಿಕಲ್ ಫಿಸಿಕ್ಸ್ ಅಲ್ಲಿ ಇದನ್ನ ಏನೋ ಮಾಯ ಅಂತಿದ್ರು. ಆದ್ರೆ ಇದು ಪ್ರಕಟ ಆಗಿ ಅಪ್ರಕಟ ಆಗಬಹುದು ಅನ್ನೋದನ್ನ ಕ್ವಾಂಟಮ್ ಲೀಪ್ ಅಂತ ಕರಿತೀವಿ. ಎರಡು ಮಧ್ಯ ಇದನ್ನ ಕ್ವಾಂಟಮ್ ಗ್ಯಾಪ್ ಅಂತ ಕರಿತೀವಿ. ಮಧ್ಯದಲ್ಲಿರುವಂತ ಕ್ವಾಂಟಮ್ ಫೀಲ್ಡ್ ಇರುತ್ತೆ. ಅದ್ರ ಒಂದು ಈ ಪ್ರಕಟ ಆಗಿ ಅಪ್ರಕಟ ಆಗುವಂತದನ್ನ ಅಲ್ಲಿ ಪ್ರೂವ್ ಮಾಡಿ ತೋರಿಸ್ತೀರ. ಅಂದ್ರೆ ಹಿಂಗೆ ಮಾಯ ಆಗ್ಬೋದು, ಪ್ರಕಟ ಆಗ್ಬೋದು ಅಂತ ಹೇಳಿ. ಪ್ರಕಟ ಆಗೋದು ಒಂದು ಸಾಧ್ಯತೆ, ಸೈನ್ಸ್ ಪ್ರಕಾರ ಸಾಧ್ಯತೆ. ಇಲ್ಲಿ ಏನ್ ಹೇಳ್ತೀವಿ, ಆಗ್ಲೇ ನಾವು ಹೇಳ್ದಂಗೆ ಇವರು ಹುಟ್ಟಿದ್ದಲ್ಲ, ಪಂಚಾಚಾರ್ಯರು ಹುಟ್ಟಿದ್ದಲ್ಲ, ಲಿಂಗದಿಂದ ಹುಟ್ಟಿದ್ದಲ್ಲ, ಅವ್ರು ಮನುಷ್ಯರು ಅಲ್ಲ. ಇಲ್ಲಿ ಅವರು ಉಗಮ ಆಗುವಂತದ್ದು ಪ್ರಪಂಚದ ಆದಿಯಲ್ಲಿ ದೀಪಾವಳಿ ಆದಿ ಹೇಳಿದ್ರು, ಅಲ್ಲಿ ಪಂಚಮುಖದ ಪರಬ್ರಹ್ಮನಿಂದ ಬಂತ. ಅಂದ್ರೆ ಪ್ರಪಂಚದ ಹುಟ್ಟಿನಲ್ಲಿ ಅವರು ಹುಟ್ಟಿರೋರು. ಒಂದು ಬ್ರಹ್ಮಾಂಡ, ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಮೊದಲ ಬ್ರಹ್ಮಾಂಡ ಯಾವ ಸೃಷ್ಟಿ ಆಯ್ತು ಆ ಸಮಯದಲ್ಲಿ ಹುಟ್ಟಿದವರು, ಅವಾಗ ಹುಟ್ಟು, ಈಗಲ್ಲ. ಅಲ್ಲಿ ಇದ್ದಂಥವ್ರು ಅಪ್ರಕಟ ಆಗಿ ಇಲ್ಲಿ ಲಿಂಗದ ಮೂಲಕ ಪ್ರಕಟ ಆಗ್ತಾರೆ, ಅಣಿಮಾ ಸಿದ್ಧಿ ಬಳಸಿ. ಇದನ್ನ ಕ್ವಾಂಟಮ್ ಲೀಪ್ ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಕ್ವಾಂಟಮ್ ಟನಲಿಂಗ್ ಅಂತ ಬರ್ತದೆ. ಯಾಕಂದ್ರೆ ಇದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬರ್ಬೇಕಾದ್ರೆ ಶಕ್ತಿಗಳು ಬೇರೆ ಬೇರೆ ಶಕ್ತಿಗಳು ಅಡ್ಡ ಇರುತ್ತಲ್ಲ, ಹೆಂಗ್ ಬರ್ತದೆ ಅಂತ ಕೇಳ್ತೀವಿ. ಆ ಕ್ವಾಂಟಮ್ ಟನಲಿಂಗ್ ನ ಇವತ್ತು ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇದನ್ನ ನಾವು ಟೆಲಿಪೋರ್ಟೇಷನ್ ಅಂತ. ಟೆಲಿಪೋರ್ಟೇಷನ್, ಟೆಲಿ ಅಂದ್ರೆ ದೂರದಿಂದ, ಪೋರ್ಟೇಷನ್ ಅಂದ್ರೆ ಹೋಗೋದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಂತಲ್ಲ. ಟೆಲಿಪೋರ್ಟೇಷನ್ ನ
ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ಇದನ್ನ ಈ ಒಂದು ಎಲೆಕ್ಟ್ರಾನ್ ಗಳನ್ನ ಬಳಸಿ ಪ್ರೂವ್ ಮಾಡಿದ್ದಾರೆ. ಈ ಟೆಲಿಪೋರ್ಟೇಷನ್ ಒಂದ್ ಕಡೆ ಮಾಯ ಆಗಿ ಮತ್ತೊಂದ್ ಕಡೆ ಪ್ರಕಟ ಆಗೋದು, ಒಂದ್ ಕಡೆ ಇನ್ನೊಂದ್ ಕಡೆ ಬರೋದು, ಅಂದ್ರೆ ಇನ್ಫಾರ್ಮೇಶನ್ ಅಲ್ಲಿರೋ ಇನ್ಫಾರ್ಮೇಶನ್ ಎಕ್ಸಾಕ್ಟ್ ಇಲ್ಲಿ ರಿಪ್ಲಿಕೇಟ್ ಆಗಿ ಮತ್ತೆ ಉದ್ಭವ ಆಗೋದು. ಈ ಉದ್ಭವ ಆಗೋ ರೀತಿ ಇದೆಯಲ್ಲ, ಇದನ್ನು ಪ್ರೂವ್ ಆಗಿದೆ, ಸೈಂಟಿಫಿಕಲಿ ಪ್ರೂವನ್ ಫ್ಯಾಕ್ಟ್ ಇದು. ಸೊ ಕ್ವಾಂಟಮ್ ಫಿಸಿಕ್ಸ್ ಅಂದ್ರೆ ಏನಾದ್ರು ಮಾಡಿದಾರೆ ಸರ್, ಫಿಸಿಕಲ್ ಆಬ್ಜೆಕ್ಟ್ಸ್ ಏನಾದ್ರು ಮಾಡಿದಾರಾ? ಎಲೆಕ್ಟ್ರಾನ್ಸ್ ಅಂದ್ರೆ ಕ್ವಾಂಟಮ್ ಲೆವೆಲ್ ಅಲ್ಲಿ, ಕ್ವಾಂಟಮ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಕ್ವಾಂಟಮ್ ಲೆವೆಲ್ ಅಲ್ಲಿ ಇಟ್ ಇಸ್ ನೋನ್ ಫ್ಯಾಕ್ಟ್. ಒಂದ್ ಕಡೆಯಿಂದ ಟೆಲಿಪೋರ್ಟೇಷನ್ ಮಾಡಬಹುದು, ಒಂದ್ ಕಡೆಯಿಂದ ಮಾಯ ಆಗಿ ಇನ್ನೊಂದ್ ಕಡೆ ಎಲೆಕ್ಟ್ರಾನ್ ಬರುತ್ತೆ, ಇದೆಲ್ಲ ನೋನ್ ಫ್ಯಾಕ್ಟ್ಸ್. ಈ ನೋನ್ ಫ್ಯಾಕ್ಟ್ಸ್ ಕ್ವಾಂಟಮ್ ಅಂದಾಗ ಅಣು ಅಂತ ಹೇಳ್ತೀವಿ. ರೇಣು, ಅಣು ರೇಣು ತೃಣಕಾಷ್ಟ ಅಂತ, ರೇಣುಕ ಒಂದು ರೇಣು ಅಂದ್ರೆ ಕೂಡ ಅದು ಕೂಡ ತೃಣ, ರೇಣುಕ ಅಂತ ನಾವು ಹೇಳ್ತೀವಿ. ಆ ಸಣ್ಣ ಪಾರ್ಟಿಕಲ್, ಕ್ವಾಂಟಮ್ ಪಾರ್ಟಿಕಲ್ ಆಗ್ತಾರೆ. ಅಣಿಮಾ ಸಿದ್ಧಿಯನ್ನು ಬಳಸ್ತಾರೆ ರೇಣುಕಾಚಾರ್ಯರು. ಅಣಿಮಾ ಸಿದ್ಧಿಯನ್ನು ಬಳಸಿ ಕ್ವಾಂಟಮ್ ಪಾರ್ಟಿಕಲ್ ಆಗಿ ಅಲ್ಲಿಂದ ಬಂದು ಇಲ್ಲಿ ಪ್ರಕಟ ಆಗಿದ್ದಾರೆ. ಇದು ಸೈನ್ಸ್. ಇದು ಸಾಧ್ಯ ಇದೆ, ಸೈನ್ಸ್ ಪ್ರಕಾರ ಇವತ್ತದು ಸಾಧ್ಯ ಇದೆ ಅನ್ನೋದು ಪ್ರೂವ್ ಮಾಡ್ತಾ ಇದ್ದಾರೆ. ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಸಾಧ್ಯತೆ ಅಂದ್ರೆ ಥಿಯರಿಟಿಕಲ್ ಪ್ರಾಬಬಿಲಿಟಿ ಅಲ್ಲ, ಅದೇ ಇದೊಂದು ಆ ಒಂದು ಕ್ವಾಂಟಮ್ ಲೆವೆಲ್ ಅಲ್ಲಿ ಸಾಧ್ಯ ಇದೆ ಅನ್ನೋದನ್ನ ಪ್ರಾಯೋಗಿಕವಾಗಿ ಕ್ವಾಂಟಮ್ ಲೆವೆಲ್ ಅಲ್ಲಿ ಸಾಧ್ಯ ಇದೆ ಅಂತ ಹೇಳ್ತಾರೆ. ಇಲ್ಲಿ ಯೋಗದಲ್ಲೂ ಕೂಡ ನಾವು ಅಣಿಮಾ ಸಿದ್ಧಿ ರೇಣುಕರು ಅಂತ ಹೇಳ್ಬೇಕಾದ್ರೆ ಅಣಿಮಾ ಅಂತ ಹೇಳಿದ್ರೆ ಅಣು ಆಗೋದು ಅನ್ನೋದೇ ಅಲ್ಲಿರುವಂತದ್ದು. ಅಣಿಮಾ, ಮಹಿಮಾ, ಗರಿಮಾ, ಲಗಿಮಾ ಅಂತ ಹೇಳಿ 8 ಸಿದ್ಧಿಗಳು ಬರ್ತಾ ಹೋಗುತ್ತೆ. ಅಣಿಮಾ ಅಂತ ಹೇಳಿದ್ರೆ ಅಣುವಷ್ಟು ಆಗುವಂಥದ್ದು. ಇನ್ನು ರೇಣು ಆಗ್ತಿಲ್ಲ, ಕ್ವಾಂಟಮ್ ಪಾರ್ಟಿಕಲ್ ನಾವು ಹೇಳ್ತಾ ಇದ್ದೀವಿ, ಬೇರೆ ಏನಲ್ಲ. ಕ್ವಾಂಟಮ್ ಪಾರ್ಟಿಕಲ್ ರೂಪ ತಗೊಂಡು ಆ ಮೂಲದಲ್ಲಿದ್ದಂಥವ್ರು ಕ್ವಾಂಟಮ್ ಪಾರ್ಟಿಕಲ್ ರೂಪದಲ್ಲಿ ಲಿಂಗದಿಂದ ಪ್ರಕಟ ಆದ್ರು ಅಂತ ಇರುವಂತ. ಎಲ್ಲಿ ಲಿಂಗ ಹೇಳಿ ಸರ್ ಅದು? ಇದು ಕೊಲ್ಲಿಪಾಕಿಯಲ್ಲಿ ಸೋಮೇಶ್ವರ ಲಿಂಗ ಅಂತ ಬರುತ್ತೆ. ನಮ್ಮ ಒಂದು ತ್ರಿಲಿಂಗ ದೇಶ ಅಂತ ತೆಲಂಗಾಣ ಅಂತ ಇವತ್ತು ಕರೀತಾರೆ. ಅದ್ರ ಆಕ್ಚುಲ್ ಹೆಸರು ತ್ರಿಲಿಂಗ ದೇಶ. ಹೌದಾ? ತೆಲಂಗ ಆಗಿದೆ ಅದು. ತ್ರಿಲಿಂಗ ದೇಶ. 3 ಲಿಂಗಗಳು ಬರ್ತವೆ, 3 ಲಿಂಗಗಳು ಉದ್ಭವ ಅಂತ 3 ಲಿಂಗಗಳು ಬರ್ತವೆ. ಅನಾದಿ ಕಾಲದ ಅದು 3 ಲಿಂಗಕ್ಕೆ ಫೇಮಸ್. ಹಾಗಾಗಿ ತ್ರಿಲಿಂಗ ದೇಶ ಅಂತ. ತ್ರಿಲಿಂಗ ದೇಶದಲ್ಲಿ ತೆಲಂಗಾಣದ, ಇವತ್ತಿನ ತೆಲಂಗಾಣದಲ್ಲಿ ಕೊಲ್ಲಿಪಾಕಿ ಅಂತ ಇದೆ. ಆ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗ ಅದರಿಂದ ಬರ್ತಾರೆ. ಅಂದ್ರೆ ಅಲ್ಲಿ ನಾವು ಏನು ಪಂಚಬ್ರಹ್ಮ ಪರಮಾತ್ಮ ನೋಡಿದ್ವಲ್ಲ, ಅದು ಸ್ವರೂಪನೇ ಲಿಂಗ. ಆ ಲಿಂಗದಿಂದ ಪ್ರಕಟ ಆಗಿ ಬರ್ತಾರೆ. ಹಿಂಗೆ ಪಂಚಾಚಾರ. ಅದು ಪ್ರಕಟ ಆಗಕ್ಕೆ ಕಾರಣ ಏನಾದ್ರು ಹಿನ್ನೆಲೆ ಇದ್ದೇನೆ ಸರ್, ಏನಕ್ಕೆ ಅಂತ ಏನಾದ್ರು? ಅದಕ್ಕೆ ಹಲವಾರು ವಿವರಣೆಗಳಿದೆ. ಇದೊಂದು ನಿಮಿತ್ತ ಕಾರಣ ಅಂತ ಹೇಳ್ತೀವಿ. ಇದು ಒಂದೊಂದು ಯುಗದಲ್ಲಿ ಒಂದೊಂದ್ಸರಿ ಅಂತ ಕೇಳಿದ್ರು ಹಲವಾರು 11,60,000 ಬಾರಿ ಪ್ರಕಟ ಆಗ್ಬೇಕು. ಇದುವರೆಗೆ ನಾವು ಪೌರಾಣಿಕವಾಗಿ ಲೆಕ್ಕ ಹಾಕೊಂಡ್ಬಂದ್ರೆ ಒಂದ್ಸರಿ ಅಲ್ಲ, 11 ಲಕ್ಷಕ್ಕಿಂತ ಹೆಚ್ಚು ಬಾರಿ ಪ್ರಕಟ ಆಗಿದ್ದಾರೆ. ಇದೊಂದು ಪ್ರಕಟ ಒಂದೊಂದ್ಸರಿ ಪ್ರಕಟ ಆಗಕ್ಕೆ ಒಂದೊಂದು ನಿಮಿತ್ತ ಕಾರಣಗಳು. ನಿಮಿತ್ತ ಏನೋ ಒಂದು ಕಾರಣ ಬೇಕು, ಅಂದ್ರೆ ಕಾರಣ ಇಲ್ಲದೆ ಬರಲ್ಲ. ಕಾರಣ ಏನೋ ಒಂದೊಂದು ಕಾರಣ. ಈ ಬಾರಿ ಒಂದು ಕಾರಣ ಕೊಡ, ಏನೋ ಲೋಕ ಉದ್ಧಾರದ ಏನೋ ಒಂದು ಕಾರಣ, ಲೋಕೋದ್ಧಾರದ ಕಾರಣ ಇಟ್ಕೊಂಡು ಬರ್ತಾ ಇರ್ತಾರೆ. ಆ ಒಂದು ಇದಷ್ಟೇ ಪ್ರಕ್ರಿಯೆ. ಇದಕ್ಕೆ ಅಷ್ಟು ಮಹತ್ವ ಇಲ್ಲ. ಯಾವ ಕಾರಣದಿಂದ ಬಂದರೂ ಅದಕ್ಕೆ ಮಹತ್ವ ಇಲ್ಲ. ಎಲ್ಲಿ ಮೊದಲು ಉಗಮ ಆಯ್ತು ಅದು ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಅಣಿಮಾ ಸಿದ್ಧಿಯನ್ನು ಬಳಸಿ ಅವರು ಬರ್ತಾರೆ. ಇದನ್ನು ವಚನಕಾರರು ಕೂಡ ಹಲವು ಕಡೆ ಸ್ಪಷ್ಟಪಡಿಸಿದ್ದಾರೆ. ಏನು ಅಂದ್ರೆ ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ಒಪ್ಕೊಂಡಿದ್ದಾರೆ ಅಂತನಾ ಅಥವಾ ನೇರವಾಗಿ ಉಲ್ಲೇಖ ಮಾಡ್ತಾರೆ. ಒಂದು ವಚನದಲ್ಲಂತೂ ಅಕ್ಕ ಮಹಾದೇವಿ ಉಲ್ಲೇಖವನ್ನು ಮಾಡ್ತಾರೆ. ಹಾಗೆ ನಮ್ಮ ಯಡಿಯೂರು ಸಿದ್ದಲಿಂಗೇಶ್ವರ ನಂತರ ಅಕ್ಕ ಮಹಾದೇವಿ 15ನೇ ಶತಮಾನದವರು ಯಡಿಯೂರು ಸಿದ್ದಲಿಂಗೇಶ್ವರರು, ಅಕ್ಕ ಮಹಾದೇವಿ ಕೂಡ ಇದನ್ನ ಉಲ್ಲೇಖ ಮಾಡ್ತಾರೆ. ಏನಂತ ಹೇಳ್ತಾರೆ? ಅಕ್ಕ ಮಹಾದೇವಿ ಈ ಒಂದು ವಚನನ ಹೇಳ್ತಾ ಬರ್ತಾರೆ, ಅದನ್ನ ಸ್ಪಷ್ಟಪಡಿಸ್ತಾರೆ. 12ನೇ ಶತಮಾನದ ಅಕ್ಕ ಮಹಾದೇವಿ ಲಿಂಗದಿಂದ ಉದಯಿಸಿ ಅಂಗವಿಡಿದಿಪ್ಪ ಪುರಾತನರ ಇಂಗಿತವೇನೆಂದು ಬೆಸಗುಂಬಿರಯ್ಯ. ಅವರ ನಡೆಯೇ ಆಗಮ ನುಡಿಯೇ ವೇದ, ಅವರನ್ನು ಲೋಕದ ಮಾನವರೆನ್ನಬಹುದೇ ಅಯ್ಯ. ನಾವೇನ ಮನುಷ್ಯರು ಹುಟ್ಟಿದ್ರು ಲಿಂಗದಲ್ಲಿ, ಅಂತರನ್ನ ಅನುಬೋಧ, ನೀವು ಮನುಷ್ಯರಂತ ಅನುಬೋಧ ಅಂತ ಪ್ರಶ್ನೆ ಮಾಡ್ತಾಳೆ ಅಕ್ಕಮದೆ. ಅವ್ರ ನಡೆಯೇ ಆಗಮ ನುಡಿಯೇ ವೇದ ಅಂತ ಮಹಾತ್ಮರು ಇವರನ್ನ ಮನುಷ್ಯರು ಅನ್ಬೋದ ನಾವು ಅಂದ್ರಲ್ಲ. ಈಗ ಅಂತ ಇದೀವಲ್ಲ, ಲಿಂಗವನ್ನು ಕಲ್ಲು ಅನ್ನಂಗಿಲ್ಲ, ಇವರನ್ನು ಮನುಷ್ಯರು ಅನ್ನಂಗಿಲ್ಲ. ಇವರು ಲೋಕದ ಮಾನವರೆನ್ನಬಹುದೇ ಅದೆಂತೆಂದಡೆ ಅಂತ ಮತ್ತೆ ಸಂಸ್ಕೃತ ಶ್ಲೋಕ ಕೊಡ್ತಾನೆ. ವೃಕ್ಷಾದ್ಭವತಿ ಬೀಜಂ ಹಿ ತದ್ ವೃಕ್ಷೇ ಲೀಯತೆ. ಪುನಃ ವೃಕ್ಷದಿಂದ ಬೀಜ ಬರ್ತದೆ, ಮತ್ತೆ ಅದು ಮತ್ತೆ ಬೀಜವಾಗುತ್ತೆ. ಹಿಂಗ್ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಕ್ಕಮಹಾದೇವಿ ಎಲ್ಲ ಒಂದ್ ಕಡೆ ಇವರು ಅಸಾಮಾನ್ಯರು, ಇವರು ನಮ್ಮಂತ ಮನುಷ್ಯರಲ್ಲ, ಅದನ್ನ ನೀವು ಯೋಚನೆ ಮಾಡಿ ಅಂತ ಹೇಳಿ ನಮಗೆ ಪ್ರಶ್ನೆ ಎತ್ತಿದ್ದಾರೆ. ಮತ್ತೆ ಇದನ್ನ ತಿರ್ಚುವಂತವ್ರು ಏನ್ ಮಾಡ್ತಾರೆ, ಇದನ್ನ ಲಿಂಗದಿಂದ ಉದಯಿಸಿ ಅಂಗವಿಡದಪ್ಪ ರೇಣುಕರೆ ಅಂತ ಹೆಂಗ್ ಹೇಳ್ತೀರಾ ಅಂತ. ಏಕೆ ರೇಣುಕರ ಬಗ್ಗೆನೇ ಎಲ್ಲ ಹೇಳ್ತಿದ್ದೀರಾ? ಪ್ರಶ್ನೆ ಇದಕ್ಕೆ ಉತ್ತರನ ನಮ್ಮ ಯಡಿಯೂರು ಸಿದ್ದಲಿಂಗೇಶ್ವರರು ಕೊಡ್ತಾರೆ. ಹಿಂದೆ ಶಿವತತ್ವದಲ್ಲಿ ರೇಣುಕರ ಉದಯವಾಗದಿದ್ದಡೆ ಅಂತಾನೆ ಹೇಳ್ತಾರೆ. ಅಂದ್ರೆ ಹಿಂದೆ ಪುರಾತನ ಕಾಲದಲ್ಲಿ
ಲಿಂಗದಿಂದ ರೇಣುಕರು ಉದಯವಾದ್ರು ಅಂತ ಒಂದು ಅವ್ರ ವಚನದಲ್ಲಿ ಸ್ಪಷ್ಟವಾಗಿ ಅಂದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಡಲೂರು ಸಿದ್ಧಲಿಂಗೇಶ್ವರರು ರೇಣುಕರು ಲಿಂಗದಿಂದ ಉದ್ಭವ ಆಗಿದ್ದಾರೆ ಅನ್ನೋದು 15ನೇ ಶತಮಾನದಲ್ಲಿ ಅವ್ರು ಸ್ಪಷ್ಟಪಡಿಸ್ತಾರೆ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ದು ಕೂಡ ಇವತ್ತಿನ ಆ ವಚನಕಾರರನ್ನ ನಾವು ಫಾಲೋ ಮಾಡ್ತೀವಿ ಅನ್ನೋಂಥವ್ರೆ ಇವತ್ತು ಅವರನ್ನ ಮಾನವರು, ಇದು ಕಲ್ಲು, ಪ್ರಸಾದವನ್ನ ಎಂಜಲು, ಪಾದೋದಕ ಅಂದ್ರೆ ಇದು ಮಾಡಬೇಡಿ, ಕಲ್ಲಿಂದ ಹೆಂಗ್ ಊಟಕ್ಕೆ ಸಾಧ್ಯ ಅಂತ. ಕಲ್ಲಿಂದ ಹೆಂಗ್ ಅದು 4ನೇ ಕ್ಲಾಸಿನ ಮಗು ಕೇಳಿದ್ರೆ ಒಪ್ಕೊಂಬೋದು, ಹೇಳ್ಬೋದು ಅದು ಪ್ರೋಟಾನ್ ನ್ಯೂಟ್ರಾನ್ ಅಂತ. ಇವತ್ತು ಹಂಗೆ ಅಷ್ಟೇ ಸರಳವಾಗಿ ನಾವು ಕಲ್ಲಿನಿಂದ ಮಾಡಬಹುದು. ಮೂಲ ವಸ್ತು ಒಂದೇ ಇದ್ದಾಗ ಶಕ್ತಿ ಮಾತ್ರ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಅನ್ನೋದು ಇದೆ. ಅದು ಹೆಂಗ್ ಟ್ರಾನ್ಸ್ಫರ್ ಅಂದ್ರೆ ಕ್ವಾಂಟಮ್ ಲೆವೆಲ್ ಅಲ್ಲಿ ಇದೆ. ನಮ್ ಕ್ವಾಂಟಮ್ ನಾನು ಇನ್ನೊಂದು ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ನೋಡಿದ್ದೆ ಸರ್, ನೀವು ನೋಡಿಬೇಕಾದ್ರೆ ಎಂಪ್ಟಿನೆಸ್ ಅಂತ ಒಬ್ಬ ಸೈಂಟಿಸ್ಟ್, ವೆಸ್ಟರ್ನ್ ಸೈಂಟಿಸ್ಟ್ ಹುಡುಕ್ತಾ ಹೋಗ್ತಾನೆ, ನಂಗೆ ಗೊತ್ತಿಲ್ಲ ನೋಡಿರ್ಬೋದೇನೋ. ಅವನು ಕೊನೆಗೆ ಎಂಡಲ್ಲಿ ಏನಾಗುತ್ತೆ ಅಂದ್ರೆ ಅವನು ಫುಲ್ ಎಂಪ್ಟಿನೆಸ್ ಸೈಂಟಿಫಿಕಲಿ ವಿತ್ ಎಲ್ಲ ಲ್ಯಾಬ್ ಅಲ್ಲಿ ಎಲ್ಲ ಒಂದು ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾನೆ. ಬಟ್ ಎನರ್ಜಿ ಅಲ್ಲಲ್ಲೇ ಪ್ರಕಟ ಆಗೋದು ಸ್ಟಾರ್ಟ್ ಆಗಿ, ಏನೇ ಎಂಪ್ಟಿನೆಸ್ ಕ್ರಿಯೇಟ್ ಮಾಡಿದ್ರು ಎನರ್ಜಿ ಪ್ರಕಟ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಇದೆ ಕ್ವಾಂಟಮ್ ಗ್ಯಾಪ್ ಅಂತ ಹೇಳ್ತೀವಿ. ಈಗ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ನೋಡೋದು ಈಗ ನಮಗೆ ತುಂಬಾ ಚಿಕ್ಕದಾಗಿ ಕಾಣುತ್ತೆ ಆಟಮ್. ಒಳಗಡೆ ನಾವು ಮೈಕ್ರೋಸ್ಕೋಪಿಕ್ ಲೆವೆಲ್ ಹೋಗಿ ಎಷ್ಟು ದೊಡ್ಡದಿದೆ ಅಂತ ನೋಡಿದ್ರೆ ನಮಗೆ ಏನಾದ್ರು ಪ್ರೋಟಾನ್ ನಮಗೆ ಅಂದ್ರೆ ಈ ನ್ಯೂಕ್ಲಿಯಸ್ ಪ್ರೋಟಾನ್ ಇರುವಂತದ್ದು ಈ ನ್ಯೂಕ್ಲಿಯಸ್ ಮಧ್ಯದಲ್ಲಿ ಇದ್ರೆ ಎಲೆಕ್ಟ್ರಾನ್ ಎಷ್ಟು ದೂರದಲ್ಲಿ ಇರುತ್ತೆ ಅಂದ್ರೆ ನಾವು ಬೆಂಗಳೂರಲ್ಲಿ ಕೂತಿದ್ವಿ, ತುಮಕೂರು ಹತ್ರ ಎಲೆಕ್ಟ್ರಾನ್ ಬಹಳ ದೊಡ್ಡ ಗ್ಯಾಪ್ ಎಲೆಕ್ಟ್ರಾನ್ ಮತ್ತೆ ನ್ಯೂಕ್ಲಿಯಸ್ ಮಧ್ಯ ಗ್ಯಾಪ್ ಕ್ವಾಂಟಮ್ ಗ್ಯಾಪ್ ಅಂತ. ಈ ಗ್ಯಾಪ್ ಅಲ್ಲಿ ಏನಾಗ್ತಾ ಇರುತ್ತೆ ಆಗ ನೋಡಿ ಕ್ವಾಂಟಮ್ ಲೀಪ್ ನೋಡಿ ಇಲ್ಲಿ ಮಾಯ ಆಯ್ತು ಅಲ್ಲಿ ಪ್ರಕಟ ಆಯ್ತು. ಈ ಕ್ವಾಂಟಮ್ ಗ್ಯಾಪ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಆ ಪ್ರತಿಯೊಂದು ಕ್ಷಣದಲ್ಲೂ ಈ ಒಂದು ಅಸ್ತಿತ್ವಕ್ಕೆ ಬರುತ್ತೆ, ಮಾಯ ಆಗುತ್ತೆ, ಲೀಯತೆ ಗಮ್ಯತೆ ಅಸ್ತಿತ್ವಕ್ಕೆ ಬರ್ತಾ ಇರುತ್ತೆ, ಬರ್ತಾ ಇರುತ್ತೆ. ಎನರ್ಜಿ ಪ್ರಕಟ ಆಗೋದು ಇದು ಪ್ರಕೃತಿಯಲ್ಲಿ ಇದೆ, ಸೃಷ್ಟಿಯಲ್ಲಿ ಇದೆ. ಆ ಸಾಧ್ಯತೆ ಏನಾಗುತ್ತೆ ನಾವು ಈ ಎನರ್ಜಿ ಕೊಟ್ಟಾಗ ಹಿಂಗಾಗುತ್ತೆ. ಈ ಕ್ವಾಂಟಮ್ ಲೀಪ್ ಅಂತ ಕ್ವಾಂಟಮ್ ಟನಲಿಂಗ್ ಇದು ಪ್ರೂವ್ ಆಗಿದೆ. ಮತ್ತೆ ಟೆಲಿಪೋರ್ಟೇಷನ್ ಅನ್ನೋದು ಈಗ ಒಂದ್ ಕಡೆಯಿಂದ ಟೆಲಿಪೋರ್ಟೇಷನ್ ವಿಜ್ಞಾನದಲ್ಲೂ ಇಲ್ಲ ಹೇಳೋದು ಅಂತರಿಕ್ಷದಲ್ಲಿ ಬಂದ್ರು ಅಂತ ಹೇಳ್ತೀವಿ. ಟೆಲಿಪೋರ್ಟೇಷನ್ ಅಂತ ಈಗ ರೇಣುಕರು ಅಲ್ಲಿಂದ ಉದ್ಭವ ಆಗಿ ಶ್ರೀಲಂಕಾಗೆ ಹೆಂಗ್ ಹೋದ್ರು, ಶ್ರೀಲಂಕಾಗೆ ಹೋಗ್ತಾರೆ, ಅಲ್ಲಿ ಇವನಿಗೆ ಉಪದೇಶ ಮಾಡ್ತಾರೆ, ವಿಭೀಷಣ ಉಪದೇಶ ಮಾಡ್ತಾರೆ. ಅಲ್ಲಿ ಹೆಂಗ್ ಹೋದ್ರು ಅಂತ ಹೇಳಿದ್ರೆ ಅದನ್ನ ಟೆಲಿಪೋರ್ಟೇಷನ್ ಅಂತ. ಆ ಟೆಲಿಪೋರ್ಟೇಷನ್ ಎಕ್ಸ್ಪೆರಿಮೆಂಟ್ ಮೂಲಕ ಪ್ರೂವ್ ಮಾಡಿ ತೋರಿಸ್ತಿದ್ದಾರೆ. ಒಂದು ಅಣು ಅದನ್ನ ಮಾಡ್ಬೋದು ಅನ್ನೋದನ್ನ ಸೈನ್ಸ್ ಕ್ವಾಂಟಮ್ ಲೆವೆಲ್. ಇವತ್ತು ಎಲ್ಲ ಬೇಡ, ನನಗೆ ಸಾಕ್ಷಿ ಬೇಕು. ಇವತ್ತು ಹೋಗಿ ಎಷ್ಟೋ ಸಾವಿರ ವರ್ಷಗಳದ್ದು ಅಲ್ಲಿ ಜಾಫ್ನಾ ಹತ್ರ ಹೋದ್ರೆ, ಜಾಫ್ನಾದಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿ ಕೀರುಮಲೈ ಅಂತ ಒಂದು ಜಾಗ ಇದೆ. ಕೀರುಮಲೈ ಅಂತ ಒಂದು ಜಾಗ, ಅಲ್ಲಿ ರೇಣುಕರು ಇಲ್ಲಿಂದ ಹೋಗಿ ಇಳಿದಂತದ್ದು ಜಾಗ ಇದೆ. ಇದನ್ನ ನಮ್ಗೆ ಒಬ್ಬ ಪರಿಚಯದವರು ನಮ್ಮ ಒಬ್ಬರು ದೊಡ್ಡ ಋಷಿಗಳಿದ್ರು, ಸಾಧಕರು, ವೀರಯ್ಯ ಸ್ವಾಮಿ ಅಂತ ಹೇಳಿ ಬಹಳ ದೊಡ್ಡ ಸುಮಾರು 100 ವರ್ಷ ಬದುಕ್ತಂತ ಸಾಧಕರು. ಅವರು ಶ್ರಾವಣ ಮಾಸದ ಅನುಷ್ಠಾನ ಮಾಡ್ಬೇಕಾದ್ರೆ ಅವರಿಗೆ ರೇಣುಕರು ಕನಸಿನಲ್ಲಿ ಅವರ ಒಂದು ಧ್ಯಾನದಲ್ಲಿ ಬಂದು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆ ಜಾಗ ತೋರಿಸಿದ್ದಾರೆ. ಆ ಜಾಗ ಅವರೇ ಮೊದಲು ಪ್ರಕಟ ಮಾಡಿದ್ದು. ಹೌದಾ? ಅಂದ್ರೆ ರೇಣುಕರು ಇಲ್ಲಿ ಅಂದ್ರೆ ಇಲ್ಲಿಂದ ಅಲ್ಲಿ ಜಾಫ್ನಾದಲ್ಲಿ ಇಳಿದಿರೋ ಜಾಗ ಫಸ್ಟ್ ಇವರೇ ತೋರಿಸಿದ್ರು. ಅಲ್ಲಿ ಹೋದ್ರೆ ಅಲ್ಲಿ ಆಶ್ರಮ ಇದೆ, ರೇಣುಕಾ ಆಶ್ರಮ ಅಂತಾನೆ ಅದರ ಹೆಸರು. ಸಾವಿರಾರು ವರ್ಷಗಳಿಂದ ಇದೆ. ಅಲ್ಲಿ ತಮಿಳರೇ ಬರುವಂತದ್ದು. ಅಲ್ಲೂ ಕೂಡ ಇಲ್ಲಿ ಬಟ್ ಅವ್ರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿರೋ ಆಶ್ರಮದವರಿಗೆಲ್ಲ ಈ ತರ ಪ್ರಕಟ ಆಗಿದ್ದು ಅಂತ ಹೇಳಿ? ಇತಿಹಾಸ ಎಲ್ಲ ಗೊತ್ತಿದೆ, ಅಲ್ಲಿರೋರ್ಗು ಗೊತ್ತಿದೆ. ಅವ್ರು ಇದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ, ಇವ್ರು ಇದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇತಿಹಾಸ ಮಾತ್ರ ಇದೆ. ಮತ್ತೆ ಅಲ್ಲಿ ಇವ್ರು ಹೋದಾಗ ಕರ್ಕೊಂಡ್ ಬರ್ಲಿಕ್ಕೆ 5 ಜನ ಜಗದ್ಗಳು 5 ರೀತಿ ಧ್ವಜಗಳು ಹಿಡ್ಕೊಂಡು ಬರ್ತಾರೆ. ಆ ರೀತಿ ಒಂದು ಇತಿಹಾಸ ಇರುವಂತ. ಸೊ ಇದು ಸೈಂಟಿಫಿಕಲಿ ಸಾಧ್ಯ ಇದೆ. It is a proven scientific fact. Teleportation is a proven scientific fact at a quantum level. ಅದು ಆಗ್ತಾ ಇರೋದು ಕ್ವಾಂಟಮ್ ಲೆವೆಲ್. ಇದಕ್ಕೆ ಡೌಟೇ ಇಲ್ಲ. ಡೌಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಬಟ್ ಡೌಟ್ ಇಲ್ಲ. ಬೇಡ ಅಷ್ಟು ಸೈಂಟಿಫಿಕ್ ನಿಮ್ಗೆ ಕ್ವಾಂಟಮ್ ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಲೆವೆಲ್ ಅಲ್ಲೇ ಇದು ಸಾಧ್ಯತೆ ಇದೆ. ವೈಜ್ಞಾನಿಕವಾಗಿ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಇದು ಶಕ್ತಿಯ ಲೆವೆಲ್ ಅಲ್ಲಿ ಪ್ರಕಟ ಆಗಿರೋದು, ಹುಟ್ಟಿರೋದಲ್ಲ, ಯಾರ್ದು ಗರ್ಭದಿಂದ ಹುಟ್ಟಿರೋದಲ್ಲ. ಇದು ಶಕ್ತಿಯ ಲೆವೆಲ್ ಅಲ್ಲಿ ಅವ್ರು ಪ್ರಕಟ ಆಗಿದ್ದಾರೆ. ಸಂದರ್ಭ ಬಂದ್ರೆ ಇವಾಗೂ ಇಲ್ಲ ಎಲ್ಲ ಪ್ರಕಟ ಆಗ್ತಾರೆ. ಅಷ್ಟೇ, ಅದೇ ಸತ್ಯ.